ಮಾತೋಸ್ತ್ರಿ ರಂಗಮ್ಮನವ್ರೆ, ಯಾಕೆ ಸಿಕ್ಕಾಪಟ್ಟೆ ಡಲ್ ಆಗಿದ್ರ? ನಮಗೆ ವಯಸ್ಸಾಯ್ತು ಅಂತ ಫೀಲಿಂಗ್ಗೆ ನೋಡಿ. ಈ ವಯಸ್ಸನ್ನ ಕಡಿಮೆ ಮಾಡೋದಕ್ಕೆ ಒಂದು ಕ್ರೀಮ್ ಬಂದಿದೆ. ಅದನ್ನ ಮುಖ ಕಚ್ಕೊಂಡ್ಬಿಟ್ರೆ ಸುಖಗಳೆಲ್ಲ ಮಾಯ ಆಗಿ ತಮ್ಮ ವಯಸ್ಸು ಅನ್ನೋದು ಹಂಗಾಗಿ ಹಿಂದಿನ ಕೂಡಕ್ ಬಿಡುತ್ತೆ. ಬಾಯಿ, ನನಗೆ ಅದರ ಅವಶ್ಯಕತೆ ಇಲ್ಲ. ಹಾಗಿದ್ರೆ ತಮ್ಮ ಯೋಚನೆಗೆ ಕಾರಣವೇನು? ಓ, ಗೊಂದಲದ ಗೂಡಾಗಿರುವ ಕರ್ನಾಟಕದ ರಾಜಕಾರಣ ಮುಂದೇನಾಗುತ್ತೆ ಅನ್ನೋ ಕೌತುಕವೇ ಅಥವಾ ಪಕ್ಕದ ಹತ್ರ ಅರ್ಜೆಂಟ್ ಆಗಿ ಹೋಗಬೇಕು ಅನ್ನೋ ಕಾತರ? ನಿನ್ನಂಥ ಮಗ ಇದ್ರೆ ಬೇಗ ನಿಮ್ಮ ಹತ್ರ ಕಳಿಸ್ಬಿಡ್ತೀನಿ. ಹಾಗಿದ್ದರೆ ತಮ್ಮ ಯೋಚನೆಗೆ ಕಾರಣವೇನು ಎಂಬುದು ನಮ್ಮ ಪ್ರಶ್ನೆ. ನಿನಗೆ ದೇವಕಿ ಗೊತ್ತಲ್ಲ? ಏನು ಈ ತರ ಪ್ರಶ್ನೆ ಕೇಳ್ಬಿಟ್ರಿ? ಯಾರಿಗೆ ತಾನೇ ಗೊತ್ತಿರಲ್ಲ. ನಮ್ಮ ಪಪ್ಪನವರ ಅಂದ್ರೆ ತಮ್ಮ ಯಜಮಾನರ ಎರಡನೇ ಹೆಂಡತಿ ರತ್ನವೇಣಿ ಅಂದ್ರೆ ನಿಮ್ಮ ಸವತಿ ಅವರ ಮಗಳು ದೇವಕಿ. ವರ್ಷನಲ್ಲಿ ಆಕೆ ನನಗೆ ತಂಗಿ ಆಗ್ಬೇಕು. ಮುಂದೆ ಕೇಳಿ. ಹೌದು ಕಣೋ, ಆ ದೇವಕಿ ಹುಟ್ಟಿದ ವರ್ಷದಲ್ಲೇ ನನ್ನ ಸವತಿ ರತ್ನವೇಣಿ ತೀರ್ಕೊಂಡ್ರು. ದೇವಕಿ ವಸುದೇವ ಅನ್ನೋನ್ನ ಕಟ್ಕೊಂಡು ವರ್ಷ ಆಯ್ತು. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು? ಹೌದು, ಅವಳಿಗೆ ಹೆಚ್ಚು ಕಮ್ಮಿ ಆಗಿ ಮೊನ್ನೆ ವಾಂತಿ ಮಾಡ್ಕೊಂಡ್ರು. ಶಿವನೇ, ಆ ಹುಡುಗಿ ವಾಂತಿ ಮಾಡ್ಕೊಂಡಿದ್ದಕ್ಕೆ ತಾವೇ ವಾಂತಿ ಮಾಡ್ಕೊಂಡು ಅಷ್ಟು ಸಂಕಟ ಪಡ್ತಾ ಇದ್ರಲ್ಲ, ಯಾಕೆ ಅಂತ? ನಾ ಹೇಳೋದನ್ನ ಸ್ವಲ್ಪ ಬಾಯಿ ಮುಚ್ಕೊಂಡು ಕೇಳು. ನಾನು ಶಾಸ್ತ್ರಿಗಳನ್ನ ಕೇಳ್ದೆ. ಅವಳು ಏನ್ ಹೇಳಿದ್ಲು ಗೊತ್ತಾ? ನಿಮ್ ಮನೇಲಿ ಒಂದ್ ಮಗು ಹುಟ್ಟಿ ಅದಕ್ಕೆ ತೊಟ್ಟು ಕಟ್ಟಿ ನೀವು ತೂಗಿದ್ಲೆ ನಿಮ್ ಮನೆಗೆ ಆನೆ ಬಲ ಬಂದು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳು. ನಿನಗೋ ಮಕ್ಕಳಾಗೋ ಭಾಗ್ಯನ ನಿನ್ನ ಹಣೆಯಲ್ಲಿ ಬಲ್ದಿಲ್ಲ ಅಂತ ಕಾಣಿಸುತ್ತೆ. ಪಾಪ ದೇವಕಿಗೋ ಬಾಣಂತನ ಮಾಡಕ್ಕೆ ಅವಳ ಅಮ್ಮ ಇಲ್ಲ. ಅದಕ್ಕೆ ಅವಳನ್ನ ಇಲ್ಲಿಗೆ ಕರೆಸಿ ಡೆಲಿವರಿ ಮಾಡೋಣ ಅಂತ ಇದ್ದೀನಿ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಹಿಂದೆ ಮುಂದೆ ನೋಡಿದ್ರೆ ಆ ಹುಡುಗಿನ ನಮ್ಮ ಮನೆ ಕರೆಸಿ. ಆದ್ರೆ ಡೆಲಿವರಿ ಖರ್ಚು, ಬಾಣಂತನದ ಖರ್ಚು ಅಂತ ಎಲ್ಲ ನಿನ್ ತಲೆಗೆ ಬರುತ್ತಲ್ಲೋ. ಅದಕ್ಕೆ ನೀನು ಒಪ್ತೀಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀನಪ್ಪ. ಆಕ್ರೋಶಿ ರಂಗಮ್ಮ, ಇದು ಹೇಳಿ ಕೇಳಿ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡ ಎತ್ತಿದ್ರು ವೀರಕೇಸರಿ, ಬಲಗ ಎತ್ತಿದ್ರು ವೀರ ಮದಕರಿ. ಆ ದೇವಕಿನ ನಮ್ಮ ಮನೆಗೆ ಕರೆಸಿ. ನಮ್ಮ ಖರ್ಚಲ್ಲೇ ಒಂದೇನು 10 ಬೇಕಾದ್ರೂ ಡೆಲಿವರಿ ಮಾಡಿಸ್ಕೊಂಡು ಹೋಗ್ಲಿ. ಏನ್ ದೇವಕಿ ಇಷ್ಟು ಆಗ್ಬಿಟ್ಟಿದ್ಯಾ? ಕಮ್ಮಿನೇನೋ, ಒಳ್ಳೆ ಒಂಟೆ ಬೆಳ್ದಂಗ್ ಬೆಳ್ದಿದ್ಯಾ? ಬೇಕಾಗಿತ್ತ ನಿನ್ಗೆ? ಏನ್ ದೇವಕಿ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೋ. ಇಟ್ಲ ನಿಂಗೆ ಯಾವ್ದಾದ್ರು ಕೆಲಸ ಸಿಕ್ತಾ? ಮೊನ್ನೆ ತಾನೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಇಲ್ಲಿವರೆಗೂ 1000 ಇಂಟರ್ವ್ಯೂ ಫೇಸ್ ಮಾಡ್ಬೇಕಲ್ಲ? ಏನ್ ಮಾಡೋದು? ನನ್ನ ಲೆವೆಲ್ ಕೆಲಸ ಕೊಡೋದ್ರೆ ಕಂಪ್ನಿ ಹುಟ್ಟೇ ಇಲ್ಲ. ಏನ್ಲೋ ಬಂದವಳನ್ನ ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಲ್ಲೋ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಆಯಾಸ ಏನು ಆಗಿಲ್ಲ ತಾನೇ? ಏನು ಇಲ್ಲ. ಹಾಗಂತ ಕೇಳಿ ನೀವ್ಯಾಕೆ ಆಯಾಸ ಮಾಡ್ಕೊತೀರ ರಂಗತ್ತೆ? ಅತ್ತೆ ದೇವಕಿ ಅಲ್ವಾ? ಹೌದಮ್ಮ, ನನ್ನ ಸೌತಿ ಮಗಳು ದೇವಕಿ. ಹೀಗೆ ಗಂಡ ವಸುದೇವ ಅಂತ. ನಿಮ್ಮ ಮದುವೆ ಆದ್ಮೇಲೆ ಇವಳು ಮದುವೆ ಆಗಿದ್ದು ನೋಡು, ಆಗ್ಲೇ ವಾಂತಿ ಮಾಡ್ಕೊಂಡಿದ್ದಾಳೆ. ಆಕ್ರೋಶಿ ರಂಗಮ್ಮನವ್ರೆ, ಪದೇ ಪದೇ ವಾಂತಿ ವಾಂತಿ ಅಂತ ಹೇಳ್ಬಿಟ್ಟು ನಮ್ಮ ಮೆಂಡ್ರ ಶಾಂತಿನ ಯಾಕೆ ಅಣ್ಣಯ್ಯ ಚೆನ್ನಾಗಿದ್ಯೇನೋ? ಏನಮ್ಮ ಇದೀನಿ. ನೋಡಿದ್ರು ಅಯ್ಯೋ ಅನ್ಸುತ್ತೆ ಕಣೋ. ಯಾಕಮ್ಮ? ಅದಕ್ಕೆ ನಿನ್ನ ಚೆನ್ನಾಗಿ ನೋಡ್ಕೋತಲ್ವಂತೆ. ರಾತ್ರಿ ಆದ್ರೆ ಸಾಕು ಚಾಪೆ ತಿಂದು ಕೊಟ್ಟು ಆಚೆ ಹಾಕ್ತಾರಂತೆ. ನಮ್ಮನೆ ವಿಷಯ ಅಲ್ಲಿವರೆಗೂ ಹೇಗೆ ಗೊತ್ತಾಯ್ತು? ಅಯ್ಯೋ, ಇಡೀ ಕರ್ನಾಟಕಕ್ಕೆ ಗೊತ್ತಂತೆ, ಇನ್ನು ಅವಳಿಗೆ ಗೊತ್ತಿಲ್ಲದೆ ಇರುತ್ತೆ. ಆಕ್ರೋಶಿ ರಂಗಮ್ಮನವ್ರೆ, ಡಿಸ್ಕಸ್ಟಿಂಗ್ ಪೀಪಲ್. ಅಲ್ಲ, ನಮ್ಮನೇಲೂ ವಾಂತಿ ಆಗ್ತಾ ಇದೆ ಅಂದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ? ಅತ್ತೆ ಅವ್ರೆ, ನಿಮ್ ಸೌತಿ ಮಗಳೇನೆ ವಾಂತಿ ಮಾಡಿದ್ದು? ಬಿಟ್ಲ ತಿಂಡಿ ಜಾಸ್ತಿ ಆಗಿರ್ಬೇಕು. ಮುಚ್ಚ ಬಾಯಿ, ಅವಳು ಗಲ್ಬಿಡಿ ಕಣು. ಹಂಗಂದ್ರೆ ಬಸುಲಿ. ನಾನು ಉಸುಲಿ ಕೇಳಿದ್ದೀನಿ, ಇದ್ಯಾವ್ದು ಬಸುಲಿ? ಅಳಿ ಅಂದ್ರೆ ಸ್ವಲ್ಪ ಈ ಕಡೆ ಬನ್ನಿಪ್ಪ. ಹಬಿ, ಸುಮ್ನೆ ನೀವೇನೋ ಡಿಸೈಡ್ ಮಾಡ್ಕೊಳ್ಬೇಡಿ. ಮೊದಲು ಡಾಕ್ಟರ್ನ ಕರ್ಸಿ. ಡಾಕ್ಟರ್ನ ಏನಮ್ಮ ಕಳ್ಸೋದು? ನಮ್ಮ ಕಾಲದಲ್ಲಿ 8-10 ಮಕ್ಕಳನ್ನ ಹೇಳ್ತಾ ಇದ್ರು. ಆಗ ಯಾವ ಡಾಕ್ಟರ್ಗೂ ಇರಲಿಲ್ಲ, ನರ್ಸು ಇರಲಿಲ್ಲ. ಶಾಸ್ತ್ರಿಗಳನ್ನ ಕಳ್ಸೋಣ. ನೀನ್ ಡೆಲಿವರಿ ಮಾಡ್ಸಕ? ಈಗ ದೇವಕಿ ಬಸುಳಿ ಆಗಿರೋದ್ರಿಂದ ಸಮಯ, ಘಳಿಗೆ, ವಾಲ, ನಕ್ಷತ್ರ ಎಂಥ ವೀರ ಕುಮಾರ ಹುಟ್ಟುತ್ತಾನೆ ಅಂತ ಕೇಳೋಣ. ಶಾಸ್ತ್ರಿಗಳಿಗೆ ಏನ್ ಗೊತ್ತಾಗತ್ತೆ? ಕೈ ಹಿಡ್ಕೊಂಡ್ರೆ ಡಬಲ್ ನಾಡಿ ಹೊಡಿತಾ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ನನಗೆ ಒಂಟಿ ನಾಡಿ ಹೊಡ್ಕೊತಾ ಇದೆ. ನನ್ನ ತಂಗಿ ದೇವಕಿ ಈಗ ಬಸ್ರಿ ಕಣೆ. ಅವಳದೊಂದು ನಾಡಿ ಅವರ ಪಾಪ ಚಿತ್ರ ನಾಡಿ ಹೊಡ್ಕೊತಾ ಇರುತ್ತೆ. ಯಾರ್ಯಾರೋ ಬಸ್ರಿ ಆಗ್ಬಿಟ್ರು. ಮೂಲೆ ಮನೆ ಮೂದೇವಿನೂ ಬಸ್ರಿ ಆಗ್ಬಿಟ್ಲು. ಹಿಂದಿ ಮನೆ ಹೇಮಾವತಿನೂ ಬಸ್ರಿ ಆಗ್ಬಿಟ್ಲು. ಮನೆ ಪಂಕಜನೂ ಬಸ್ರಿ ಆಗ್ಬಿಟ್ಲು. ಆ ಕೊನೆ ಮನೆ ಕಾಮಿನಿನೂ ಬಸ್ರಿ ಆಗ್ಬಿಟ್ಲು. ನಾನು ಇದೀನಿ ಚಪಾತಿ ಲಟ್ಟಿಸ್ಕೊಂಡು ಚಟ್ನಿ ಪುಡಿ ಕುಟ್ಕೊಂಡು
ಒಂದಲ್ಲ ಒಂದಿನ ನಿನಗೂ ಡಬ್ಬಲ್ ನಾಡಿ ಹೊಡಿಯುತ್ತೆ. ಈಗ ಒಳಗೆ ಹೋಗೆ. ಪ್ರಶಸ್ತವಾಗಿದೆ. ಈ ಮನೇಲಿ ಒಂದು ಪಾಪು ಹುಟ್ಟಾ ಇದೆ. ಗಂಡು ಗಣೇಶ್ವರನ ಕೃಪೆ ನಿಮ್ಮ ಮೇಲಿದೆ. ಶಾಸ್ತ್ರಿಗಳೇ, ನೀವೇ ನಮ್ಮ ಪಾಲಿನ ದೇವರು. ಒಳ್ಳೆ ಸುದ್ದಿ ಹೇಳಿದ್ವಿ. ಇನ್ನೂ ಒಂದು ಒಳ್ಳೆ ಸುದ್ದಿ ಇದೆ. ಈ ದೇವಕ್ಕೆ ಹೊಟ್ಟೆಲಿ ನಿಮ್ಮ ಯಜಮಾನ್ರು ಮಗುವಾಗಿ ಹುಟ್ಟಾ ಇದ್ದಾರೆ. ನಮ್ಮ ಯಜಮಾನರು ಸಾಯೋಕ್ ಮುಂಚೆ ಹೇಳ್ತಾ ಇದ್ಲು, ನಂಗೂ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ. ನೋಡಿದ್ರ, ಅವ್ರು ಹೇಳಿದ್ದು ನಾನು ಹೇಳಿದ್ದು ಹೇಗೆ ಮ್ಯಾಚ್ ಆಗ್ತಾ ಇದೆ. ವೀಲ ಶೀಲ ಶೂಲ ಆಗಿರ್ತಾನಲ್ಲ. ಹೌದೌದು, ಎಲ್ಲ ಆಗಿರ್ತಾನೆ. ಗ್ರಹಗತಿಗಳನ್ನೆಲ್ಲ ಲೆಕ್ಕಾಚಾರ ಆಗ್ತಿದ್ರೆ ಸ್ವಲ್ಪ ಕೆಡುಕು ಸ್ವಲ್ಪ ಕಾಣಿಸ್ತಾ ಇದೆ. ಏನ್ ಶಾಸ್ತ್ರಿಗಳೇ, ಇಷ್ಟೊತ್ತು ಒಳ್ಳೆ ಸುದ್ದಿ ಹೇಳಿ ಈಗ ಕೆಡ್ಕೊಂತಿರಲ್ಲ. ಏನ್ ಕೆಡ್ಕಾಗುತ್ತೆ? ನೋಡಮ್ಮ, ನಿಮ್ಗೆ ಬೇಗ ಬೇಗ 2 ಮಕ್ಕಳಾಗತ್ತೆ. ಮೊದಲನೇ ಮಗುವಿಂದ ಪಾಂಡುರಂಗನ ಪ್ರಾಣಕ್ಕೆ ಸಂಸ್ಕಾರ ಇದೆ. ಆಮೇಲೆ 8 ವರ್ಷ ತುಂಬಿದ್ದಾಗೆ ಈ ಮಗುವಿನಿಂದಲೇ ಪಾಂಡುರಂಗನ ಸಂಹಾರ ಆಗುತ್ತೆ. ಅತ್ತೆ, ನೀವ್ ಯಾವ್ದೋ ಸ್ಟೋರಿ ಹೇಳ್ತಿದ್ರಲ್ಲ, ಕೃಷ್ಣ ಬಲರಾಮನ್. ಕೃಷ್ಣನ ಕಥೆ ಅಮ್ಮ. ಅದರಲ್ಲಿ ಕೃಷ್ಣನಿಗೆ 8 ವರ್ಷ ತುಂಬುತ್ತಿದ್ದಾಗಲೇ ಅವನ ಸೋದರ ಮಾವ ಕಂಸನ್ನ ಕೊಂದು ಹಾಕಿಸಿದ. ಇಲ್ಲೂ ಅಷ್ಟೇ, ಈ ಸೋದರ ಮಾವನಿಗೆ ಕಂಸಗಂಡ ಇದೆ. ಶಾಸ್ತ್ರಿಗಳೇ, ತಮ್ಮ ಹೊದ್ದಿನ ಕಣ್ಣು ನನ್ನ ಮೇಲೆ ಯಾಕೆ ಬಿತ್ತು ಅಂತ. ಅಲ್ಲ, ಹುಟ್ಟೋ ಮಗುವಿನಿಂದ ಈ ಗಂಡುಗಳಿಗೆ ಸಾವು. ಹಾಗಂತ ನಾನ್ ಹೇಳ್ತಿಲ್ಲ ಕಣಯ್ಯ, ಶಾಸ್ತ್ರ ಹೇಳ್ತಾ ಇದೆ. ದೇವಕಿಗೆ ಹುಟ್ಟೋ ಮೊದಲನೇ ಮಗು 8 ವರ್ಷ ಆಗೋವರೆಗೂ ನೀನು ಬದುಕಿರ್ತೀಯ. 2ನೇ ಮಗು ಹುಟ್ಟುತ್ತಲ್ಲ, ಅದು ಬಲರಾಮನಿಗಿಂತ ಒಳ್ಳೆ ಹೆಸರು ಮಾಡುತ್ತೆ. ಅಲ್ಲ ಶಾಸ್ತ್ರಿಗಳೇ, ದ್ವಾಪರ ಯುಗದ ಕಥೆನ ತಂದು ಕಲಿಗಾಲಕ್ಕೆ ಲಿಂಕ್ ಮಾಡ್ತಾ ಇದ್ರಲ್ಲ, ತಮ್ಮ ಉದ್ದೇಶ ಏನು? ತಮಗೀಗ ಎಷ್ಟು ಬೇಕಾಗಿದೆ ಅಂತ ನೇರವಾಗಿ ಕೇಳ್ಬೋದು. ನೋಡಯ್ಯ, ನಾನು ಇದುವರೆಗೂ ಹೇಳಿರೋ ಶಾಸ್ತ್ರ ಯಾವುದು ಸುಳ್ಳಾಗಿಲ್ಲ. ಇದೇನಾದ್ರೂ ಸುಳ್ಳಾದ್ರೆ ನಾನು ತಲೆ ಬೋಳ್ಸ್ಕೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ಶೂ ಪಾಲಿಶ್ ಮಾಡ್ತೀನಿ. ಶಾಸ್ತ್ರಿಗಳು ಹೇಳಿದ ಹಾಗೆ ದೇವಕಿಗೆ ಗಂಡು ಮಗುನೇ ಹುಟ್ಟುತ್ತಾ? ದೇವಕಿ, ತುಂಬಾ ಓಡಾಡ್ಬೇಡ ಡಾಕ್ಟರ್ ಹೇಳಿಲ್ವಾ? ಬಾ, ಅಲ್ಲಿ ಕೂತ್ಕೋ. ವಸುದೇವ, ನಿಮ್ ಮಗ ಹೊಟ್ಟೆಲಿ ತುಂಬಾ ಒದಿತಾ ಇದ್ದಾನೆ. ಹೌದಾ? ಎಲ್ಲ ನಿಮ್ ಹಾಗೆ. ಬಿಟ್ಲ ಮಗು ಹೊಟ್ಟೆಲ್ ಒದಿತಾ ಇದೆ ಅಂದ್ರೆ ಏನು ಅಂತನ? ಮುಂದೆ ಒಂದು ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ ಅಂತ ಅರ್ಥ. ಅದೇನ್ ಹೇಳ್ತೀಯಾ? ಇವತ್ತು ಯಾರ್ಯಾರು ದೊಡ್ಡ ಫುಟ್ಬಾಲ್ ಪ್ಲೇಯರ್ ಅಂದ್ಕೊಂಡಿದ್ದಾರೋ ಅವರೆಲ್ಲ ತಾಯಿ ಕರೆದಾಗ ಒದ್ದೋರೆ. ರಂಗಮ್ಮವ್ರೆ, ಶಾಸ್ತ್ರಿಗಳು ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಶಾಸ್ತ್ರಿಗಳೇ, ಇನ್ನೊಂದ್ಸಲ ಗ್ರಹಗತಿಗಳನ್ನ ಚೆಕ್ ಮಾಡಿ ನೀಟಾಗಿ ಹೇಳ್ಬಿಡಿ. ನನ್ನ ಮಗನಿಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ. ನೋಡಮ್ಮ, ನಿಮ್ಗೋಸ್ಕರ ಈ ಗ್ರಂಥಗಳನ್ನೆಲ್ಲ ಇನ್ನೊಂದ್ಸಾರಿ ಓದ್ತೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ದೇವಕ್ಕೆ ಹೊಟ್ಟೆಲಿ ಹುಟ್ಟೋದು ನಿಮ್ ಯಜಮಾನ್ರೆ. ಆ ಮಗುಗೆ 8 ವರ್ಷ ಆಗ್ತಿದ್ದಂಗೆ ಪಾಂಡುರಂಗನ ಸಂಹಾರ ಗ್ಯಾರಂಟಿ. ಶಾಸ್ತ್ರಿಗಳೇ, ಈ ಜ್ಯೋತಿಷ್ಯನ ಸ್ವಲ್ಪ ತಿದ್ದಿ ಬೇರೆ ತರ ಬರೆಯೋಕ್ಕಾಗಲ್ಲ. ನಾನು ಪೆನ್ನು ತಗೊಂಡು ತಿದ್ದಿದಾಕ್ಷಣ ಆಗೋದನ್ನ ತಪ್ಸಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಇಲ್ಲಿ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಈ ದೇವತೆ ಹೊಟ್ಟೆಲಿ ಹುಟ್ಟೋದು ನಮ್ಮ ಯಜಮಾನ್ರು ಅಂದ್ವಿ, ಅವ್ರು ಯಾಕೆ ನನ್ನ ಮಗನ್ನ ಕೊಲ್ಲಬೇಕು? ಅಯ್ಯೋ, ಶಾಸ್ತ್ರ ಹಾಗೆ ಹೇಳ್ತಿದ್ಯಮ್ಮ. ಅದು ಅಲ್ಲದೆ ಪಾಂಡುರಂಗ ಈ ಹುಟ್ಟೋ ಮಗುವಿಗೆ ವರ್ಷನಲ್ಲಿ ಸೋದರ ಮಾವ ಆಗ್ತಾನೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟುತ್ತೆ ಆ ಮಗು. ಇಲ್ಲಿ ತಂದೆ ಮಗನ ಸಂಬಂಧ ಬರೋದಿಲ್ಲ. ಹಾಗೆ ಕಂಸಗಂಡನ ತಪ್ಸಕ್ ಆಗೋದೂ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಈ ಗಂಡನ ಪಕ್ಕದ ರೋಡಿಗೆ ಕಳಿಸ್ಬಿಡಿ. ನಿನ್ನ ಗಂಡನ ಬೇಕಾದ್ರೆ ಪಕ್ಕದೊಳಗೆ ಕಳಿಸ್ಬೋದಮ್ಮ, ಆದ್ರೆ ಈ ಗಂಡನ ಕಳ್ಸಕ್ಕಾಗಲ್ಲ. ಗಂಡ ಅಂದ್ರೆ ಗಂಡಾಂತರ. ಎಲ್ಲಾ ಗ್ರಹಗಳು ಪಾಂಡುರಂಗನ ಕ್ರೂರವಾಗಿ ನೋಡ್ತಾ ಇದೆ. ಆ ಮಗು ಕಣ್ಣು ಬಿಟ್ಟಿದ್ದಾಗೆ ಪಾಂಡುರಂಗ ಕಣ್ಣು ಮುಚ್ಚೋ ಟೈಮು ಹತ್ರ ಬರ್ತಾ ಇದೆ ಅಂತ ಅರ್ಥ. ಶಾಸ್ತ್ರಿಗಳೇ, ಈಗ ಸುಮ್ಮನೆ ಯಾತಕ್ಕೆ ರಿಸ್ಕು? ಆಪರೇಷನ್ ಮಾಡಿಸ್ಬಿಡ್ರೆ? ಮುಚ್ಚಯ್ಯ ಬಾಯ, ಕೊಟ್ಬಿಡ್ತೀನಿ ಹಾಗೆ. ಅಲ್ಲಯ್ಯ, ಸ್ವಂತ ತಂಗಿ ಮಗುನ ಸಾಯಿಸ್ಬೇಕು ಅಂತಿದ್ಯಾ? ಅದು ಚೊಚ್ಚಲ ಹೆರಿಗೆ. ಹಾಗೇನಾದ್ರು ಮಾಡಿದ್ರೆ ನೀನ್ ರೌರವ ನಡ್ಕಕ್ ಹೋಗ್ತೀಯ. ಅಲ್ಲೇನಿಲ್ಲ, ನಿನ್ನನ್ನ ಉತ್ತುದ್ದ ಸೀಳಿ ಉಪ್ಪು ತುಂಬಿ ಬಾಣ್ಲಿಲ್ ಹಾಕಿ ಹುರಿದು ಬಿಡ್ತಾರೆ. ಯಾಕೋ ಕಂದ, ಏನಾಯ್ತು? ಯಾಕೋ ಏನೋ ಗೊತ್ತಿಲ್ಲ ಮಾತೃಶ್ರೀ ಅವ್ರೆ, ಕಣ್ಣು ಮುಚ್ಚಿದ್ರು ಸಾಕು ಕೆಟ್ಟ ಕೆಟ್ಟ ಅನ್ಸ್ಕೊಂಡ್ಬಿಡ್ತಾರೆ. ಯಾರೋ ಬಂದು ನನ್ನ ಎದೆ ಮೇಲೆ ಕೂತಾಗೆ ನನ್ನ ಕತ್ತು ನಿಸಿಕೆ ಅಂಗಕ್ಕೆ ಸಾಯಿಸ್ತಂಗೆ, ನನ್ನ ಹೆಣದ ಹಣೆಗೆ ನಾನೇ ವಿಭೂತಿ ಬಂದ್ಬಿಟ್ಟು ಕೂತಾನೆ ಇಟ್ಟಂಗೆ. ಏನ್ ಯಜಮಾನ್ರೆ, ರಾಜಿಯವರು ನಿಮ್ ಕನ್ಸಲ್ ಬಂದಿರ್ಬೇಕು, ವಿಚಾರಿಸ್ಕೊಳ್ಳಿ. ನಾನು ಯಾಕೆ ಹಬಿಗೆ ಹಾಗೆ ಮಾಡಕ್ ಹೋಗ್ಲಿ? ನನ್ಗೆ ಹಬಿ ಕಂಡ್ರೆ ಸಿಕ್ಕಾಪಟ್ಟೆ
ಹೌದು ಕಣ್ರೆ, ಬೆಡ್ರೂಮ್ಗೆ ಸೇರಿಸ್ತಾ ಇರೋಷ್ಟು ಲವ್. ಇಲ್ಲಿ ಧೈರ್ಯ ಹೇಳೋರು ಯಾರು ಇಲ್ವಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ಲವ್ ಅಂತ ಜಗಳ ಆಡ್ಕೊಂಡು ಕೂತಿದ್ದಾರೆ. ಅಡ್ಗೆ ಮನೆಗೆ ಬನ್ನಿ ಯಜಮಾನ್ರೆ, ನಿಮಗೆ ಕೆನೆ ಕಾಫಿ ಕೊಟ್ಟು ನಾನ್ ಧೈರ್ಯ ಹೇಳ್ತೀನಿ. ಚಂಪಾ, ಹಾಗೇನಾದ್ರು ಮಾಡಿದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ಯಾಕೋ ಮದುವೆ ಯೋಚನೆ ಮಾಡ್ತೀರಾ? ಆಗೋದನ್ನ ತಪ್ಪಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಶಾಸ್ತ್ರಿಗಳೇ ಹೇಳಿದ್ದಾರೆ. ಒಂದು 8 ವರ್ಷ ತಡ್ಕೊ, ಆಮೇಲೆ ಎಲ್ಲರೂ ಹೋಗೋದೆ. ನೀನ್ ಸ್ವಲ್ಪ ಬೇಗ ಹೋಗ್ತೀಯಾ, ನಾವು ಲೇಟ್ ಆಗಿ ಬರ್ತೀವಿ. ಏನ್ ಯಜಮಾನ್ರೆ, ಏನಾಯ್ತು ನಿಮ್ಗೆ? ಕೆಟ್ಟ ಕನಸು ಕಣ, ಯಾರೋ ಬಂದು ಎದೆ ಮೇಲೆ ಕೂತಾನೆ. ಚಂಪಾ, ಇಷ್ಟೊತ್ತಲ್ಲಿ ಹಬಿಬಕ್ಕ ಕುತ್ಕೊಂಡು ಟಾಕ್ ಮಾಡ್ತಿದ್ಯಲ್ಲ, ನಿಂಗೆ ಶೇಮ್ ಆಗಲ್ಲ? ಪಾಪ ಅವ್ರಿಗೆ ನಿದ್ದೆ ಬರ್ತಿಲ್ವಂತೆ. ಅದಕ್ಕೆ ನೀನ್ ಜೋತಟ್ಟಕ್ಕೆ ಅಂತ ಬಂದ್ಯಾ? ಅಯ್ಯೋ, ಅವ್ರಿಗೆ ಕಣ್ ಮುಚ್ಚಿದ್ರೆ ಸಾಕು ಕೆಟ್ಟ ಕೆಟ್ಟ ಕನ್ಸುಗಳು ಬೀಳ್ತಾ ಇದೆಯಂತೆ. ಹೌದು ಕಣ್ರೆ, ಯಾರೋ ಎದೆ ಮೇಲೆ ಕೂತಂಗ ಆಗ್ತಾ ಇದೆ. ನನಗೆ ಒಬ್ಬನಿಗೆ ಮಲಗೋದಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಕಣ್ರೆ. ಏನ್ ಯಜಮಾನ್ರೆ, ಅಡ್ಗೆ ಮನೆಗೆ ಬಂದ್ ಮಲ್ಕೊಳ್ಳಿ. ಚಂಪಾ, ಅವ್ರ ಯಾಕೆ ಅಡಿಗೆ ಮನೆಗೆ ಬರ್ಬೇಕು? ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಅಯ್ಯೋ, ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಕಟ್ಕೊಂಡು ನನ್ನ ರೂಮಿಗೂ ಕರ್ಕೊಂಡು ಹೋಗ್ತಾ ಇಲ್ಲ, ಅಡ್ಗೆ ಮನೆಗೂ ಬರಕ್ ಬಿಡ್ತಾ ಇಲ್ಲ ಅಂದ್ರೆ ಪಾಪ ಅವ್ರ ನಿದ್ದೆ ಹೇಗ್ ಮಾಡ್ಬೇಕು? ಇದೆಲ್ಲ ನಿನಗೆ ಯಾಕೆ? ಹೋಗಿ ಒಳಗೆ ಹೋಗೆ. ಪದ್ದು ಬಿಟ್ಲಾ ಕಮ್ಮಿ. ಚಾರ್ಜಸ್ಗೆ ಇಷ್ಟೊತ್ತಲ್ಲಿ ಯಾವ ಮಸಾಲೆ ದೋಸೆ ಹೋಟ್ಲು ತೆಗ್ದಿರಲ್ಲ. ನಾನಿನ್ನ ಕರ್ಸಿದ್ದು ಮಸಾಲೆ ದೋಸೆ ತರ್ಸಕ್ಕಲ್ಲಪ್ಪ, ಹಾವಿ ಜೊತೆ ಮಲ್ಕೊಳಕ್ಕೆ. ಆ ಕೆಲಸ ನೀವೇ ಮಾಡ್ಬೋದಲ್ಲ. ಹಾವಿಗೆ ತುಂಬಾ ಭಯ ಆಗ್ತಿದೆ ಅಂತೆ. ಕಣ್ಣು ಮುಚ್ಚಿದ್ರೆ ಕೆಟ್ಟ ಡ್ರೀಮ್ಸ್ ಬರ್ತಾ ಇದೆಯಂತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ನೀವು ಅವ್ರ ಜೊತೆ ಮಲ್ಕೊಳ್ಳಿ, ಅವ್ರ ಭಯ ಹೋಗುತ್ತೆ. ಆದ್ರೆ ನಮಗ್ ಭಯ ಶುರುವಾಗುತ್ತಲ್ಲ. ಅವನ್ಗೆ ನಿದ್ದೆಲಿ ಓದಿ ಅಭ್ಯಾಸ ಇದೆ. ಹಾಗೆಲ್ಲ ಮಾಡ್ತಾರೆ ಅಂತ ಗೊತ್ತಿದ್ದೆ ನಾನು ಅವ್ರನ್ನ ಆಚೆ ಕಡೆ ಹಾಕಿರೋದು. ಅದು ಶಾಸ್ತ್ರಿಗಳೇ, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋ ವಿಷಯ ನಮ್ಮ ಮನೇಲಿರೋ ಯಾರ್ಯಾರಿಗೂ ಗೊತ್ತಾಗ್ಬಾರ್ದು ಅಷ್ಟೇ. ಏನಪ್ಪ ನೀನ್ ಅನುಮಾನ? ಅದು ಶಾಸ್ತ್ರಿಗಳೇ, ನೀವೇ ಹೇಳಿದ್ರಲ್ಲ ನನ್ನ ತಂಗಿ ದೇವಕಿ ಮಗುವಿನಿಂದ ನನ್ನ ಸಂಹಾರ ಆಗುತ್ತೆ ಅಂತ. ಅದು ಈಗ ನೋಡಿ, ಹಂಗಾರೆ ಹೇಳಿ. ನೋಡಯ್ಯ, ಪುರಾಣ ಕಾಲದಲ್ಲಿ ಏನಾಯ್ತು? ತುಂಬು ಗರ್ಭಿಣಿಯಾಗಿದ್ದ ದೇವಕಿನ ಕಂಸ ಸೆರೆಮನೆಯಲ್ಲಿಟ್ಟ, ಮುಂದೆ ಕಾವಲುಗಾರನ್ ಬಿಟ್ಟ. ನೀನು ಹಾಗೆ ಮಾಡು, ಮಗು ಹುಟ್ಟಾ ಇದ್ದಾಗೆ ಮಗುನ ಮುಗಿಸ್ಬಿಡು. ಅಂದ್ರೆ ನಾನು ಆ ಮಗುವಿನ ಪಾಲಿಗೆ ಕಂಸ ಆಗು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಧ್ವಂಸ ಆಗ್ತೀಯಾ? ಎಲ್ಲ ಕುನ್ನಿಗಳೇ, ಈ ಕ್ಷಣದಿಂದ ನಿಮ್ಮಿಬ್ರಿಗೂ ಒಂದು ಮಗು ಅಂತ ಆಗೋವರೆಗೂ ಈ ಮನೆಯಲ್ಲೇ ಬಿದ್ದಿರ್ಬೇಕು. ತಪ್ಪಿಸ್ಕೊಳ್ಳೋಕೆ ಏನಾದ್ರು ಪ್ರಯತ್ನ ಪಟ್ರ ನಿಮ್ಮಿಬ್ರು ಇಲ್ಲ ಅನ್ಸ್ಬಿಡ್ತೀನಿ. ಅಣ್ಣ, ನಿನ್ ಮಾತು ನಿನ್ ವರ್ತೆ ನಡವಳಿಕೆ ನೋಡ್ಕೊಂಡ್ರೆ ನಿನ್ ಕಣ್ಗೆ ನಿನ್ ಕಂಸನ್ ತರನೇ ಕಾಣ್ತಿದ್ಯಾ? ಹೌದು, ಈ ಕ್ಷಣದಿಂದ ನಾನು ಕಂಸ, ನನ್ನನ್ನು ಎದುರು ಹಾಕಿಕೊಂಡವರು ಧ್ವಂಸ. ವೀರ ಕಂಸನ ಪ್ರಾಣಕ್ಕೆ ಕುತ್ತುತ್ತಿರುವಂತ ಕೃಷ್ಣ ಈ ಮನೆಯಲ್ಲಿ ಹುಟ್ಟಬಾರದು. ಅಪ್ಪಣೆ ಪ್ರಭು. ಆ ದೇವಕಿ ಮತ್ತು ವಸುದೇವನನ್ನು ಬಹು ಎಚ್ಚರಿಕೆಯಿಂದ ಕಾಯಿ. ನಿನ್ನ ಮೈಯನ್ನೆಲ್ಲ ಕಣ್ಣಾಗಿಸಿಕೊ. ಆ ಮನೆಗೆ ಮಗು ಆದ ತಕ್ಷಣ ನನಗೆ ಬಂದು ತಿಳಿಸತಕ್ಕದ್ದು. ಎಚ್ಚರ ತಪ್ಪಿದಲ್ಲಿ ಇದೇ ಕಡೆಯಿಂದ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುವೆ. ಚಾಂಡ ಲೇ ಪಾಂಡ್ರಂಗ, ಇದು ಅತಿ ಆಯ್ತು. ಯಾವ ನಾಟಕ ಕಂಪನಿ ಕಾಸ್ಟ್ಯೂಮ? ಅದಮ್ಮ ಇನ್ನೊಂದು ಮಾತಾಡದಲ್ಲಿ ನಿನ್ನ ರುಂಡವನ್ನು ಕೂಡ ಚೆಂಡಾಡಿ ಬಿಡುವೆ. ನಾವು ದೊಡ್ಡ ಫುಟ್ಬಾಲ್ ಪ್ಲೇಯರು. ಚಾಂಡಾಲ. ಅಪ್ಪಣೆ ಪ್ರಭು, ಈ ದುರ್ಮಾಂಸ ಪರ್ವತವನ್ನು ನಿನ್ನ ಈಟಿಯಿಂದ ಮೀಟು. ಅಪ್ಪಣೆ ಪ್ರಭು. ಮಗನೇ, ಡೆಲಿವರಿಗೆ ಟೈಮ್ ಆಯ್ತು. ಈಗ ದೇವಕಿನ ಆಸ್ಪತ್ರೆಗೆ ಸೇರಿಸು. ಮುಚ್ಚು ಬಾಯಿ ಮುದುಕಿ, ಹೆಚ್ಚು ಮಾತಾಡಿದ್ರೆ ಇದೇ ಕಡೆ ಅಂತ ಕೂತು ಬಿಟ್ಟೇನು. ನಾನು ಯಾರನ್ನೂ ಆಸ್ಪತ್ರೆಗೆ ಸೇರಿಸುವುದಿಲ್ಲ. ಹುಟ್ಟು ಸಾವು ಏನಿದ್ದರೂ ಇದೇ ಜಾಗದಲ್ಲಿ ನಡೆಯಬೇಕು. ನೀವೇ ಹೆರಿಗೆಯನ್ನು ಮಾಡಿಸಿ. ನಾನಾ? ನಿಮಗೆ ಹೆಚ್ಚು ಅಭ್ಯಾಸವಿದೆಯಲ್ಲ. ಅದಕ್ಕೂ ನನ್ನ ಮಗ ಕಂಸನೇ ಆಗ್ಬಿಟ್ಟ.
ಇನ್ನು ನನಗೆ ಸಮನಾರು ಎದುರಾಕೊಂಡು ಧ್ವಂಸ. ರಂಗತ್ತೆ ದೇವಕಿಗೆ ಹೊಟ್ಟೆ ನೋವು ಶುರು ಆಗ್ಬಿಟ್ಟಿದೆ. ನೀನೇಕಪ್ಪ ಗಾಬರಿ ಆಗ್ತೀಯ? ನಾನ್ ನೋಡ್ಕೋತೀನಿ. ಆ ಕಲ್ಪನೆ ಕಳ್ಸಪ್ಪ. ಒಳ್ಳೆ ಸುದ್ದಿದೆ, ಕೃಷ್ಣ ಸುದ್ದಿದ್ದಾನೆ. ಎಲ್ಲ ಅಪ್ಪ ಥರನೇ ಇದೆ. ನನ್ನ ಮಗ ಕಂಚಿಗೆ ಗೊತ್ತಾಗ್ಬಿಟ್ರೆ ಈ ಮಗುಗೆ ಒಂದು ಪ್ರತಿ ಕಾಣಿಸ್ಬಿಡ್ತಾನೆ. ಗೊತ್ತು, ಒಂದ್ ಕೆಲಸ ಮಾಡು, ಈ ಮಗುನ ತಗೊಂಡ್ ಹೋಗಿ ಬೇರೆ ಜವಾಬ್ದಾರಿ ಇಟ್ಟು ಬಂದ್ರು. ಸುಮ್ಮನೆ ಇಟ್ಕೊಳಕ್ಕಾಗುತ್ತಾ? ನಿಮ್ಗೆ ಹೋಗಿದ್ದೆ ನನ್ಗೆ ಗೊತ್ತಿತ್ತ. ಅದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಯಾವ್ದೇ ಕಾರಣಕ್ಕೂ ಮಗು ಮಳೆ ನೆನಿಬಾರ್ದು. ಟ್ಯಾಕ್ಸಿಲಿ ಹೋಗ್ತೀನಿ ಬಿಡಿ. ಅದು ಏನಾಯ್ತು? ಅದೇನಾಯ್ತೆಂದು ಈಗ ಎಲ್ಲರೂ ಕಿರ್ಚಿಕೊಳ್ಳುತ್ತಿರುವಿರಿ. ಈಗ ಆಗಬಾರ್ದಾಗಿತ್ತು ಕಂದ. ಅದೇನಾಯ್ತೆಂದು ಪೊಗಳಿ ಸಾಯಿ. ಮಗು ಹುಟ್ಟುವಾಗ ಚೆನ್ನಾಗೇ ಇತ್ತು, ಆಮೇಲೆ ಇದ್ದಕ್ಕಿದ್ದ ಹಾಗೆ ಹೊರಟಾಯ್ತು. ಭಯ. ಈ ವೀರಾದಿ ವೀರ ಕಂಸನನ್ನು ಕಂಡರೆ ಆ ಕುನ್ನಿಗೆ ಭಯ. ಅದಕ್ಕೆ ಹುಟ್ಟಿದ ತಕ್ಷಣ ನನ್ನ ಭಯದಿಂದ ಪತರ ಹುಟ್ಟಿ ಉಸಿರಾಡುವುದನ್ನೇ ನಿಲ್ಲಿಸಿಬಿಟ್ಟಿದೆ. ಇನ್ನು ನನಗೆ ಸಮನ. ಅನಯ್ಯ, ಈಗ್ಲಾದ್ರೂ ಈ ರೂಮಿಂದ ನಮ್ಮನ್ನು ಬಿಡುಗಡೆ ಮಾಡ್ತೀಯಾ? ತಂಗವ್ವ, ಈ ಮಗುವಿನ ಹಿಂದೆ ನಿನಗೆ ಮತ್ತೊಂದು ಮಗು ಆಗುವುದು ಎಂದು ನಮಗೆ ಸೂಚನೆ ದೊರೆತಿದೆ. ಆ ಮಗು ಹೋದಲ್ಲಿ ನಿನಗೆ ಇಲ್ಲಿಂದ ಬಿಡುಗಡೆ ಕೊಡದೆ. ಶಾಸ್ತ್ರಿಗಳು ಹೇಳಿದ್ದು ಮೊದಲನೇ ಮಗುವಿಂದ ತಾನೇ ನಿನ್ನ ಸಂಹಾರ. ಎಲ್ಲ ಕುತಂತ್ರಿ ಮುದುಕಿ. ಮೊದಲನೇ ಮಗು ಮಾಡಿದ ಕೆಲಸವನ್ನ ಎರಡನೇ ಮಗು ಮಾಡಿಬಿಟ್ಟರೆ ಆಮೇಲೆ ನಾನೇನ್ ಮಾಡಿ ಕಥೆಯಿಂದ ಬಿದ್ದು ಬಿಟ್ಟರು ಕುನ್ನಿ. ಯಾವನು ನಿನ್ನ ಹಪ್ಪಿದ್ದ? ನಾನು ನನ್ನ ಪ್ರಾಣ ರಕ್ಷಣೆಗಾಗಿ ತಂಗಿಯ ಚರ್ಚೆಯನ್ನು ಮಾಡಲಿಕ್ಕೂ ಸಿದ್ಧ. ಎದುರು ಹಾಕಿಕೊಂಡರೆ ಧ್ವಂಸ. ಏನಪ್ಪ ಎಷ್ಟೊತ್ತು ಅಂತ ಬಾಗಲ್ ಕಾಯ್ತೀಯಪ್ಪ? ಸುಸ್ತಾಗಲ್ವ ನಿನಗೆ? ತಗೋ ಈ ಜ್ಯೂಸ್ ಕುಡಿಯಪ್ಪ. ಕೆಲಸದ ಸಮಯದಲ್ಲಿ ನಿದ್ದೆ ಹೋಗಲಿಕ್ಕೆ ನನ್ನದೇನು ಸರ್ಕಾರಿ ಕೆಲಸ ಎಂದು ಭಾವಿಸಲಿದೆ. ಎಲ್ಲರೂ ತಪ್ಪಿಸಿಕೊಂಡು ಬಿಟ್ಟಿದ್ದಾರೆ. ತಪ್ಪು ನಂದೇ ಪ್ರಭು. ಕುಡಿಯೋದಕ್ಕೆ ಅಂತ ಒಂದು ಲೋಟ ಜ್ಯೂಸ್ ಕೊಟ್ರು, ಕುಡ್ದೆ ಮೂರ್ಛೆ ಹೋಗ್ಬಿಟ್ಟಿದ್ದೆ. ನಾಳೆ ಅವನು ಹಿಡಿ ಸಗಣಿಯನ್ನು ತಂದು ತಿನ್ನು ಎಂದು ಕೊಡುವುದು. ತಿಂದು ಬಿಡುವೆಯಾ ನೀವು? ನನಗೆ ಅದೆಲ್ಲ ಗೊತ್ತಿಲ್ಲ. ಅತಳ ಬಿತ್ತಳ ಸುತ್ತಲ ಪಾತಾಳದಲ್ಲಿ ಅಡಗಿದ್ದರೂ ಸರಿ, ಆ ದೇವಕಿ ಮತ್ತು ವಸುದೇವನನ್ನು ಕೂಡಲೇ ಹಿಡಿದುತ್ತಾ ಪ್ರಭು ಎಲ್ಲ ನಿಂತಿವೆ. ಇನ್ನು ನನಗೆ ಸಮನ. ಮಹಾಪ್ರಭು, ಕತ್ತಿಯ ವರಸೆಯಲ್ಲಿ ನಿಮ್ಮನ್ನು ಸೋಲಿಸುವವರು ಯಾರೂ ಇಲ್ಲ. ಚಾಂಡಾಲ, ಕಳೆದ 8 ವರ್ಷಗಳಿಂದ ಈ ಭೂಮಿಯ ಮೇಲೆ ನನ್ನನ್ನು ಸೋಲಿಸುವಂತ ಗಂಡು ಯಾರಾದರೂ ಇದ್ದಾರಾ ಎಂದು ನಾನು ಹುಡುಕುತ್ತಲೇ ಇದ್ದೇನೆ. ಆದರೆ ಇಲ್ಲಿಯವರೆಗೂ ಒಂದು ನರಪಿಳ್ಳೆಯೂ ಸಿಕ್ಕಿಲ್ಲ. ನಾನಿದ್ದೀನಿ. ಎಲವೆಲವೋ ಮೂಡ ಬಾಲಕ, ಪ್ರಾಪ್ತಿದರ ಕೆರೆ ನಿನ್ನ ಸಾವು ಕರೆ. ಯಾರು ನೀನು? ಕೃಷ್ಣ. ಅಲ್ಲ ಡೂಮ. ನಿನ್ನ ಪಾಲಿಗೆ ನಾನೇ ಗುಮ್ಮ. ಎಷ್ಟೊಂದು ಮಾತನಾಡುತ್ತಿರುವುದು ಈ ಮೂಡ ಬಾಲಕ. ಯಾರ ಮಗನ ನೀನು? ಯಶೋದಮ್ಮನ ಮಗ. ನನ್ನನ್ನು ಸೋಲಿಸುವ ಶಕ್ತಿ ನಿನ್ನಲ್ಲಿದೆಯೇನೋ? ಕತ್ತಿ ಕೊಟ್ಟ ಗೊತ್ತಾಗುತ್ತೆ. ಚಾಂಡಾಲ, ಆ ಅಧಮ ಬಾಲಕ ನನ್ನನ್ನು ರೊಚ್ಚಿಗೆಬ್ಬಿಸುತ್ತಿರುವರು. ಕೊಡವನಿಗೆ ಕತ್ತಿರವನ್ನ ಅಣಿಯಾಗು ಯುದ್ಧಕ್ಕೆ. ಕೃಷ್ಣ, ಕೃಷ್ಣ, ಬೇಡ ಕೃಷ್ಣ, ನನ್ನ ಮಗನ ಕೊಲ್ಲಬೇಡ. ಯಾರು ಇವಳೆ ಕಣೋ ನಿಮ್ಮಪ್ಪ, ದೇವಕಿಯ ಮೊದಲನೇ ಮಗ. 8 ವರ್ಷದ ಕೆಳಗೆ ಈ ಕುನ್ನಿ ಸಾಯಿಲ್ಲವೇ? ಇಲ್ಲಪ್ಪ,
ಆಗ ತಾನೇ ಹುಟ್ಟಿದ ಮಗುನ ಕದ್ದು ಬೇರೆ ಕಡೆ ಸಾಗಿಸ್ಬಿಟ್ವಿ. ನಿನಗೆ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿದ್ಬಿಟ್ವಿ. ಇವಳನ್ನ ನಂದಗೋಕದಲ್ಲಿ ಯಶೋದಮ್ಮನ ಕೈ ಕೆಳಗೆ ಬೆಳೆಸ್ತಾ ಇದ್ವಿ. ಎತ್ತ ತಾಯಿಂದಲೇ ಮಗನಿಗೆ ದ್ರೋಹ. ನೀನು ಗಂಡಸಾಗಿದ್ದರೆ ನನ್ನ ಎದೆ ಮೇಲಿನ ಕಾಲನ್ನು ತೆಗಿ, ಈಗಲೇ ಈ ಮುದುಕಿಯನ್ನು ಕತ್ತಿಸಿ ಸಾಯಿಸಿಬಿಡುವೆ. ಅದಕ್ಕಿಂತ ಮುಂಚೆ ನಾನು ನಿನ್ನ ಸಂಹಾರ ಮಾಡುತ್ತೇನೆ. ಬೇಡ ಕೃಷ್ಣ ಬೇಡ, ನಿನ್ನ ಸೋದರ ಮಾವನ ನೀನೇ ಕೊಲ್ಲಬೇಡ. ಕಥೆ ಪ್ರಕಾರ ನಮ್ಮ ಮಾವನ ನಾನೇ ಕೊಲ್ಬೇಕು. ಪುರಾಣ ಪುಸ್ತಕಗಳನ್ನೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ. ಸಾಯಿರಿ ಪ್ರಯೋಗಲೇ ಕೃಷ್ಣ ಬೇಡ, ನನ್ನ ಮಗನ ಕೊಲ್ಲಬೇಡ. ನನ್ನ ಮಗನ್ ಕೊಲ್ಲಬೇಡ, ನನ್ನ ಮಗನ್ ಕೊಲ್ಲಬೇಡ. ಅಮ್ಮ ಏನಾಯ್ತು? ಕೂತಲ್ಲೇ ಕನಸು ಕಾಣ್ತಾ ಇರ್ತಾರೆ, ಎದುರಿಸು. ಅಯ್ಯೋ ನನ್ನ ಮಗನೇ, ನೀನ್ ಇನ್ನೂ ಬದುಕಿದೀಯಾ? ನನಗೇನಾಗಿದೆ ದೊಡ್ಡ ರೋಗ? ನಾನ್ ಕಂಸ ಹೋದೆ ಕನಸು ಕಾಣ್ತಾ ಇದ್ದೆ ಕಣೋ. ಈ ದೇವಕ್ಕೆ ಹುಟ್ಟಲಿ ಯಾವ ಮಗು ಹುಟ್ಟುತ್ತೋ ಅದರಿಂದ ಏನ್ ತೊಂದರೆ ಆಗುತ್ತೋ. ನಾನು ಈಗ ತಾನೇ ದೇವಕಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಎಷ್ಟು ತಿಂಗಳು ಅಂದ್ಲು ಡಾಕ್ಟ್ರು? ತಿಂಗಳೂ ಇಲ್ಲಂತೆ, ವರ್ಷನೂ ಇಲ್ಲಂತೆ. ಮತ್ತೆ ವಾಂತಿ ಮಾಡ್ಕೊಂಡಿದ್ ಯಾಕಂತೆ? ಅಜೀರ್ಣಕ್ಕಂತೆ.